ಹಾಯ್ ಫ್ರೆಂಡ್ಸ್, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ, ಇವಾಗ ನೀವು ಯೂಟ್ಯೂಬಲ್ಲಿ ಒಂದು ಚಾನಲ್ ಮಾಡಿದರೆ ನಿಮ್ಮ ಒಂದು ಮಾನಿಟೈಸೇಷನ್ ಪಾಲಿಸಿ ಇದೆ ಅಲ್ವಾ, ತುಂಬ ಇಂಪಾರ್ಟೆಂಟ್. ಅಂದರೆ ನಿಮ್ಮ ಒಂದು ಚಾನಲ್ ಮಾನಿಟೈಸೇಷನ್ ಆಗಬೇಕು ಅಂದರೆ ಈ ಮಾನಿಟೈಸೇಷನ್ ಪಾಲಿಸಿ ಏನಿದೆ ಅನ್ನೋದನ್ನು ಮೊದಲು ಅರ್ಥ ಮಾಡ್ಕೊಳ್ಬೇಕು. ಯಾಕಂದರೆ ನಿಮಗೆ ಏನಾದರೂ ಮಾನಿಟೈಸೇಷನ್ ಪಾಲಿಸಿ ನಿಮಗೆ ಏನಾದರೂ ಯೂಟ್ಯೂಬ್ ಮಾನಿಟೈಸೇಷನ್ ಪಾಲಿಸಿ ನಿಮಗೆ ಗೊತ್ತಿಲ್ಲದೆ ಇದ್ದರೆ ನಿಮಗೆ ಗ್ಯಾರಂಟಿ ಈ ಒಂದು ನನ್ನ ಒಂದು ಸ್ಕ್ರೀನ್ ಮೇಲೆ ಒಂದು ಫೋಟೋ ತೋರಿಸ್ತೇನೆ ನಿಮಗೆ. ನೋಡಿ ಬನ್ನಿ, ನನ್ನ ಒಂದು ಮೊಬೈಲ್ ಸ್ಕ್ರೀನ್ ಮೇಲೆ ಬನ್ನಿ, ನನ್ನ ಮೊಬೈಲ್ ಸ್ಕ್ರೀನ್ ಮೇಲೆ ಕರೆಂಟ್ಲಿ ಏಬಲ್ ಟು ಅರ್ನ್ ಅಂತ ಇದೆ ಅಲ್ವಾ. ಈ ಒಂದು ಪ್ರಾಬ್ಲಮ್ ನಿಮಗೆ ಬಂದೇ ಬರ್ತದೆ. ಯಾಕಂದರೆ ಯಾರಿಗೆ ಹೊಸ ಒಂದು ಪ್ರೆಸ್ ಆಗಿ ನೀವು ಯೂಟ್ಯೂಬ್ ಚಾನಲನ್ನು ನೀವು ಓಪನ್ ಮಾಡಿ ನೀವು ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀರ, ಬಟ್ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಕರೆಂಟ್ಲಿ ಏಬಲ್ ಟು ಅರ್ನ್ ಅಂತ ಒಂದು ಪ್ರಾಬ್ಲಮ್ ಬಂದ್ಬಿಡ್ತದೆ. ಇದು ಬಂದರೆ ನಿಮ್ಗೆ ಏನೂ ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಕರೆಂಟ್ಲಿ ಏಬಲ್ ಟು ಅರ್ನ್ ವಾಟ್ ಹ್ಯಾಪನ್ಡ್. ನೋಡಿ ಇಲ್ಲಿ ನಿಮಗೆ ಗೊತ್ತಿರ್ಬೋದು, ನಾಟ್ ಒರಿಜಿನಲ್ ಎಫರ್ಟ್ ಶೋವಿಂಗ್ ಕಂಟೆಂಟ್ ಅಂತ ಬಂದ್ಬಿಡುತ್ತೆ. ಇದು ಬಂದರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ಕಾರಣಕ್ಕೂ ಮಾನಿಟೈಸೇಷನ್ ಆಗಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಹಾಗಾದರೆ ನಿಮ್ಮ ಒಂದು ಚಾನಲ್ ಮಾನಿಟೈಸೇಷನ್ ಆಗಿ ಅರ್ನ್ ಆಗಬೇಕು ಅಂದರೆ ನಾನು ಈ ಒಂದು ವಿಡಿಯೋದಲ್ಲಿ ಹೇಳುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಬೇಕಾಗುತ್ತೆ. ಹಾಗಾದರೆ ಯೂಟ್ಯೂಬ್ ಪಾಲಿಸಿ ಏನು, ಹಾಗಾದರೆ ಏನು ತಪ್ಪು ಮಾಡಬಾರ್ದು ಅನ್ನೋದನ್ನೇ ಇವತ್ತು ನಾನು ಹೇಳ್ತೇನೆ. ಹಾಗಾದರೆ ನೀವು ನಿಜವಾಗ್ಲೂ ತಪ್ಪು ಮಾಡಿದ್ದೇವೆ ಆದರೆ ಹಾಗಾದರೆ ಆ ತಪ್ಪುಗಳನ್ನು ಪರಿಹಾರ ಮಾಡ್ಕೊಳ್ಳೋದು ಹೇಗೆ, ಆ ತಪ್ಪುಗಳನ್ನು ಪುನಃ ಮರುಕಳಿಸದೆ ಇರೋ ಥರ ಮಾಡೋದು ಹೇಗೆ ಅನ್ನೋ ಸಂಪೂರ್ಣವಾದಂತಹ ಟಿಪ್ಸ್ಗಳನ್ನು ಇಲ್ಲಿ ಕೊಡ್ತಾ ಹೋಗ್ತೇನೆ. ಬನ್ನಿ ಹಾಗಾದರೆ ಇವಾಗ ನೋಡಿ, ಇಲ್ಲಿ ನಿಮಗೆ ಗೊತ್ತಿರ್ಬೋದು, ಯಾಕಂದರೆ ಇಲ್ಲಿ ಹಲವಾರು ರೀತಿಯ ಕೆಲವೊಂದು ನೀವು ನೋಡಿಕೊಳ್ಬೋದು. ನೋಡಿ, ಮಾನಿಟೈಸೇಷನ್ ಪಾಲಿಸಿ ನಿಮಗೆ ಹೇಳಿಬಿಡ್ತೇನೆ. ಇವಾಗ ಏನು ಮಾನಿಟೈಸೇಷನ್ ಪಾಲಿಸಿ ಇರುತ್ತೆ, ಯಾವ ಯಾವ ಮಿಸ್ಟೇಕ್ಸ್ಗಳನ್ನು ಮಾಡಿದರೆ ನಿಮ್ಮ ಒಂದು ಚಾನಲ್ ಮಾನಿಟೈಸೇಷನ್ ಅಪ್ಲೈಗೆ ಆಗೋದಿಲ್ಲ, ಹೋಗಲಿಕ್ಕೆ ಆಗೋದಿಲ್ಲ ಅನ್ನೋದು ಹೇಳ್ತೇನೆ. ಫಸ್ಟ್ ಒಂದು ಮಾನಿಟೈಸೇಷನ್ ಪಾಲಿಸಿ ಏನಪ್ಪ ಅಂದರೆ ರೀಯೂಸ್ಡ್ ಕಂಟೆಂಟ್. ನೋಡಿ, ಎಷ್ಟೋ ಹೊಸ ಒಂದು ಚಾನಲ್ ಮಾಡಿಕೊಂಡು ಏನು ಮಾಡ್ತಾ ಇದ್ದಾರೆ ಅಂದರೆ ರೀಯೂಸ್ಡ್ ಕಂಟೆಂಟ್ ಮಾಡ್ತಾರೆ. ಹಾಗಾದರೆ ರೀಯೂಸ್ಡ್ ಕಂಟೆಂಟ್ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಇನ್ಸ್ಟಾಗ್ರಾಮ್ದಲ್ಲಿದ್ದಂತಹ ಒಂದು ಕೆಲವೊಂದು ವಿಡಿಯೋಸ್ಗಳನ್ನು ಕ್ರಾಪ್ ಮಾಡಿಕೊಂಡು ಸಣ್ಣ ಒಂದು ವಿಡಿಯೋಸ್ಗಳನ್ನು ಹಾಕುವಂಥದ್ದು, ಮತ್ತು ಫೇಸ್ಬುಕ್ದಲ್ಲಿದ್ದಂಥ ವಿಡಿಯೋಸ್ಗಳನ್ನು ಹಾಕುವಂಥದ್ದು, ಇಂತಹ ವಿಡಿಯೋಸ್ಗಳನ್ನು ಹಾಕೋದ್ರಿಂದ ನಿಮ್ಮ ಒಂದು ಚಾನಲ್ ರೀಯೂಸ್ಡ್ ಕಂಟೆಂಟ್ ಅಂತ ಬರುತ್ತೆ. ನಿಮ್ಮ ಒಂದು ಚಾನಲ್ ಮಾನಿಟೈಸೇಷನ್ ಆಗೋದಿಲ್ಲ. ನೆಕ್ಸ್ಟ್ ಎರಡನೇದು ಮೇನ್ ಇಂಪಾರ್ಟೆಂಟ್, ಇದು ಈ ಒಂದು ಮಿಸ್ಟೇಕ್ ಕೂಡ ಮಾಡಿದರೆ ನೀವು ಲೋ ಒರಿಜಿನಲ್ ಎಫರ್ಟ್ ಅಂದರೆ ನೀವು ಮಾಡುವಂಥ ವಿಡಿಯೋಸ್ಗಳು ಲೋ ಒರಿಜಿನಲ್ ಎಫರ್ಟ್ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಕೆಲವೊಬ್ಬರು ಮಾಡ್ತಾ ಇರ್ತಾರೆ ಏನಪ್ಪ ಅಂದರೆ ಸ್ಕ್ರೀನ್ ರೆಕಾರ್ಡಿಂದ ವಿಡಿಯೋಸ್ಗಳನ್ನು ಮಾಡ್ತಾ ಇರ್ತಾರೆ. ಆ ಸ್ಕ್ರೀನ್ ರೆಕಾರ್ಡಿಂದ ನೀವು ಏನು ವಿಡಿಯೋಸ್ಗಳು ಮಾಡ್ತಿರ್ತೀರಲ್ವ, ಅವು ಆ ರೀತಿ ವಿಡಿಯೋಸ್ಗಳನ್ನು ಮಾಡಿದರೆ ನಿಮ್ಮ ಒಂದು ಚಾನಲ್ ಮಾನಿಟೈಸೇಷನ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅದು ಲೋ ಕ್ವಾಲಿಟಿ ಆಗಿರುತ್ತೆ. ಲೋ ಒರಿಜಿನಲ್ ಎಫರ್ಟ್ ಅಂತ ಅದೊಂದು ಯೂಟ್ಯೂಬ್ ಪಾಲಿಸಿನೇ ಇದೆ. ಹಾಗಾದರೆ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ವಿಡಿಯೋಸ್ಗಳು ಲೋ ಒರಿಜಿನಲ್ ಎಫರ್ಟ್ ಇರಬಾರ್ದು, ಪಕ್ಕ ಒರಿಜಿನಲ್ ನಿಮ್ಮ ಒರಿಜಿನಲ್ ವಿಡಿಯೋಸ್ಗಳು. ಅದು ಮುಂದೆ ಹೇಳ್ತೇನೆ ನಿಮಗೆ. ಯಾಕಂದರೆ ಯಾವ್ಯಾವ ಪಾಲಿಸಿಗಳನ್ನು ನೀವು ನಿಯಮಗಳನ್ನು ಫಾಲೋ ಮಾಡಬೇಕು ಅನ್ನೋದು ಕೂಡ ಇದು ಆದ ತಕ್ಷಣವೇ ನೆಕ್ಸ್ಟ್ ಸ್ಟೆಪ್ ಹೇಳಿಕೊಡ್ತೇನೆ. ಮೊದಲು ನಾವು ಏನು ತಪ್ಪು ಮಾಡ್ತಾ ಇದ್ದೀವಿ, ಪಾಲಿಸಿ ಏನು ಮಾಡಬಾರ್ದು ಅನ್ನೋದು ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಮೂರನೇದು ಟಿಪ್ಸ್ ಏನಪ್ಪ ಅಂದರೆ ಆಲ್ ಜನರೇಟೆಡ್ ಕಂಟೆಂಟ್. ಅಂದರೆ ನೀವು ಜನರೇಟೆಡ್ ಕಂಟೆಂಟ್ ನೀವು ಮಾಡ್ತಾ ಇರ್ತೀರಲ್ವ, ಮೇನ್ ಇಂಪಾರ್ಟೆಂಟ್ ಇದನ್ನೊಂದು ಮಾಡಬಾರ್ದು. ನೆಕ್ಸ್ಟ್ ಮೂರನೇದು ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ ಇನ್ನೊಂದು ನೆಕ್ಸ್ಟ್ ಸ್ಟೆಪ್. ಯಾಕಂದರೆ ಯೂಟ್ಯೂಬ್ ಮಾನಿಟೈಸೇಷನ್ ಪಾಲಿಸಿ ನಾಲ್ಕನೇ ಪಾಲಿಸಿ ಏನಪ್ಪ ಅಂದರೆ ಕಾಂಪ್ಲಿಕೇಶನ್ ಕಂಟೆಂಟ್. ಅಂದರೆ ನೀವು ಹಾಕಿರುವಂತಹ ವಿಡಿಯೋಸ್ಗಳು ಯಾವುದೇ ಕಾರಣಕ್ಕೂ ಕಾಂಪ್ಲಿಕೇಶನ್ ಕಂಟೆಂಟ್ ಇರಬಾರ್ದು. ಅಂದರೆ ಅಲ್ಲಿ ನೀವು ಆಲ್ರೆಡಿ ಆ ಕಂಟೆಂಟ್ ಬಗ್ಗೆ ನೀವು ವಿಡಿಯೋಸ್ಗಳನ್ನು ಮಾಡಿ ಹಾಕಿದರೆ ಬೇರೆ ಪ್ಲ್ಯಾಟ್ಫಾರ್ಮ್ದಲ್ಲಿ ಈ ಪ್ಲ್ಯಾಟ್ಫಾರ್ಮ್ದಲ್ಲಿ ಹಾಕ್ಲಿಕ್ಕೆ ಹೋಗ್ಬಾರ್ದು, ಕಾಂಪ್ಲಿಕೇಶನ್ ಆಗಬಾರ್ದು. ನೆಕ್ಸ್ಟ್ ಸ್ಟೆಪ್ ಡುಪ್ಲಿಕೇಟ್ ಕಂಟೆಂಟ್. ಇದು ತುಂಬ ಇಂಪಾರ್ಟೆಂಟ್. ನೋಡಿ, ಎಷ್ಟೋ ಹೊಸಬ್ರು ಯೂಟ್ಯೂಬರ್ಸ್ ಏನು ಮಾಡ್ತಾ ಇದ್ದಾರೆ ಅಂದರೆ ಒಂದು ವಿಡಿಯೋಸ್ ಹಾಕಿರ್ತಾರೆ, ಆ ವಿಡಿಯೋ ಏನಾದರೂ ಅರ್ನ್ ಆಗಿಬಿಟ್ರೆ ಪದೇ ಪದೇ ಅದೇ ವಿಡಿಯೋವನ್ನೇ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಇದು ಡುಪ್ಲಿಕೇಟ್ ಕಂಟೆಂಟ್ ಆಗುತ್ತೆ. ಇಂತಹ 5 ನೀವು ಸ್ಟೆಪ್ಸ್ಗಳನ್ನು ನೀವು ಯೂಟ್ಯೂಬ್ ಮಾನಿಟೈಸೇಷನ್ ಪಾಲಿಸಿಗಳನ್ನು ಏನಾದರೂ ಮಿಸ್ಟೇಕ್ಸ್ಗಳನ್ನು ಮಾಡಿದರೆ ಇದಕ್ಕೂ ಕೂಡ ನಾನು ಇವತ್ತು ಪರಿಹಾರವನ್ನು ಹೇಳ್ತೇನೆ. ಹಾಗಾದರೆ ಆ ತಪ್ಪುಗಳನ್ನು ಮಾಡದೇ ಇರುವುದು ಒಳ್ಳೆಯದು. ಇನ್ಮೇಲೆ ನೀವು ಮಾಡಲಿಕ್ಕೆ ಹೋಗಬಾರ್ದು. ಯಾಕಂದರೆ ಆ 5 ಯೂಟ್ಯೂಬ್ ಮಾನಿಟೈಸೇಷನ್ ಪಾಲಿಸಿಗಳನ್ನು ನೀವು ಮಾಡದೇ ಇದ್ದರೆ ಆರಾಮಾಗಿ ನಿಮ್ಮ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗುತ್ತೆ. ಓಕೆನಾ? ಬಟ್ ನೀವು ಒಂದು ವೇಳೆ ಆಲ್ರೆಡಿ ಇವಾಗ ಮಾಡಿಬಿಟ್ಟಿದ್ದೀರಾ, ಹಾಗಾದರೆ ಮಾಡಿದರೆ ಏನು ಮಾಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್. ಬನ್ನಿ ಹಾಗಾದರೆ ಪರಿಹಾರವನ್ನು ಹೇಳ್ತೇನೆ ನಿಮಗೆ. ಫಸ್ಟ್
ಈ ಯೂಟ್ಯೂಬ್ ಮಾನಿಟೈಸೇಷನ್ ಪಾಲಿಸಿ ಏನಾದರೂ ನೀವು ಡ್ಯಾಮೇಜ್ ಮಾಡಿಬಿಟ್ಟಿದ್ರೆ ಇವಾಗ ಒಂದು ಫೇಸ್ ಟು ಫೇಸ್ ವಾಯ್ಸ್ ಅಂದರೆ ಫೇಸ್ ಟು ಫೇಸ್ ವಿಡಿಯೋಸನ್ನು ಹಾಕಬೇಕು. ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗಬೇಕು ಅಂದರೆ ಫೇಸ್ ಟು ಫೇಸ್ ವಿಡಿಯೋ ಇರಬೇಕು ವಿತ್ ನಿಮ್ಮದೇ ಆದಂಥ ವಾಯ್ಸ್ ಇರಬೇಕು. ಇವು ಎರಡು ಇದ್ಬಿಟ್ರೆ ನೀವು ಬೇಕಾದ ಈ ಚಾನಲ್ ಇದ್ರೂ ಕೂಡ ನಿಮ್ಮ ಒಂದು ಚಾನಲ್ ಮಾನಿಟೈಸೇಷನ್ ಆಗುತ್ತೆ. ಯಾವುದೇ ರೀತಿ ಕಾಪಿ ರೈಟ್ಸ್ ಬರುತ್ತೆ, ಕಾಪಿ ಸ್ಟ್ರೈಕ್ ಬರೋದಿಲ್ಲ. ಇದು ಮೇನ್ ಇಂಪಾರ್ಟೆಂಟ್. ನೆಕ್ಸ್ಟ್ ಸ್ಟೆಪ್, ಇನ್ನೊಂದು ಪರಿಹಾರ, ಎರಡನೇ ಪರಿಹಾರ ಏನಪ್ಪ ಅಂದರೆ ವ್ಯಾಲ್ಯೂ ಆ್ಯಡ್. ನಿಮ್ಮ ವ್ಯಾಲ್ಯೂವನ್ನು ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕು. ಅಂದರೆ ಟೈಟಲ್, ಡಿಸ್ಕ್ರಿಪ್ಷನ್, ಥಂಬ್ಲೈನ್, ಆಮೇಲೆ ನಿಮ್ಮದೇ ಆದಂಥ ಓನ್ ಒರಿಜಿನಲ್ ಕಂಟೆಂಟನ್ನು ಆ್ಯಡ್ ಮಾಡ್ತಾ ಹೋಗಬೇಕು. ಆಗ ನಿಮಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ನೆಕ್ಸ್ಟ್ ಮೂರನೇ ಪರಿಹಾರ, ರೀಯೂಸ್ಡ್ ವಿಡಿಯೋಸ್ ತೆಗೆದು ಬಿಡುವೆ. ಯಾಕಂದರೆ ನಿಮ್ಮ ಒಂದು ಚಾನಲಲ್ಲಿ ಆಲ್ರೆಡಿ ಹಾಕಿದಂತಹ ವಿಡಿಯೋಸನ್ನೇ ಹಾಕ್ತಾ ಇರ್ತೀರಲ್ವ, ಅವುಗಳನ್ನೇನು ಮಾಡಿ ಡಿಲೀಟ್ ಮಾಡಿ, ಇಲ್ಲಾಂದರೆ ಪ್ರೈವೇಟಲ್ಲಿ ಇಡಿ. ಯಾಕಂದರೆ ಆಲ್ರೆಡಿ ನೀವು ಹಾಕಿದಂತಹ ಒಂದು ವಿಡಿಯೋ ಹಣವನ್ನು ಗಳಿಸಿರ್ತದೆ, ವ್ಯೂಸ್ ಆಗಿರ್ತದೆ, ಅವರ್ಸ್ ಆಗಿರ್ತದೆ. ಪದೇ ಪದೇ ಅದನ್ನೇ ವಿಡಿಯೋಸ್ ಅಪ್ಲೋಡ್ ಮಾಡೋದ್ರಿಂದ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗೋದಿಲ್ಲ. ಹಾಗಾದರೆ ಅಂಥವೇನಾದರೂ ವಿಡಿಯೋಸ್ ಇದ್ದರೆ ಪ್ರೈವೇಟ್ ಮಾಡ್ಕೊಳ್ರಿ ಅಥವಾ ಡಿಲೀಟ್ ಮಾಡಿರಿ, ನೋ ಪ್ರಾಬ್ಲಮ್. ನೆಕ್ಸ್ಟ್ ಇನ್ನೊಂದು ಪರಿಹಾರ, ಹೊಸ ಒರಿಜಿನಲ್ ವಿಡಿಯೋಸ್ಗಳನ್ನು ಹಾಕಿ, ಹೊಸ ಕಂಟೆಂಟನ್ನು ಹುಡುಕಿ ನಿಮ್ಮದೇ ಆದಂಥ ಓನ್ ಕ್ರಿಯೇಟಿವಿಟಿಯಿಂದ ವಿಡಿಯೋಸ್ಗಳನ್ನು ಹಾಕಿ. ಗ್ಯಾರಂಟಿ ನಿಮ್ಮ ವಿಡಿಯೋ ನಿಮ್ಮ ಒಂದು ಚಾನಲ್ ಮಾನಿಟೈಸೇಷನ್ ಆಗಿ ನೀವು ಕೂಡ ಅರ್ನ್ ಮಾಡ್ತೀರಾ. ಓಕೆ, ಇದು ಮೇನ್ ಇಂಪಾರ್ಟೆಂಟ್ ವಿಡಿಯೋ. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಹಾಗೆ ನನ್ನ